15/9/20 मीठे बच्चे बाप आए हैं तुम्हें ज्ञान का तीसरा नेत्र देने, जिससे तुम सृष्टि के आदि मध्य अंत को जानते हो. ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ನಿಮಗೆ ಜ್ಞಾನದ ಮೂರನೇ ನೇತ್ರ ನೀಡಲು. ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರಿ. मीठे बच्चे बाप आए हैं तुम्हें ज्ञान का तीसरा नेत्र देने, जिससे तुम सृष्टि के आदि मध्य अंत को जानते हो. ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ನಿಮಗೆ ಜ್ಞಾನದ ಮೂರನೇ ನೇತ್ರ ನೀಡಲು. ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ತೀರಿ. ಪ್ರಶ್ನೆ: शेरनी शक्तियाँ ही कौन सी बात हिम्मत के साथ समझा सकती है? ಸಿಂಹಿಣಿ ಶಕ್ತಿಯರೇ ಯಾವ ಮಾತನ್ನು ಧೈರ್ಯದ ಜೊತೆಯಲ್ಲಿ ತಿಳಿಸಲು ಸಾಧ್ಯವಾಗುತ್ತದೆ? शेरनी शक्तियाँ ही कौन सी बात हिम्मत के साथ समझा सकती है? ಸಿಂಹಿಣಿ ಶಕ್ತಿಯರೇ ಯಾವ ಮಾತನ್ನು ಧೈರ್ಯದ ಜೊತೆಯಲ್ಲಿ ತಿಳಿಸಲು ಸಾಧ್ಯ? ಅದಕ್ಕೋತ್ತರ दूसरे धर्म वालों को यह बात समझाना है कि बाप कहते हैं तुम अपने को आत्मा समझो, परमात्मा नहीं. अन्य ಧರ್ಮದವರಿಗೆ ಈ ಮಾತನ್ನು ತಿಳಿಸ್ಕೊಡ್ಬೇಕು. ತಂದೆ ಹೇಳ್ತಾರೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಪರಮಾತ್ಮ ಅಲ್ಲ ಎಂದು. आत्मा समझकर बाप को याद करो तो विकर्म विनाश होंगे और तुम मुक्ति धाम में चले जाएंगे. ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತೆ ಮತ್ತು ನೀವು ಮುಕ್ತಿಧಾಮಕ್ಕೆ ಹೊರಟೋಗ್ತೀರಿ. आत्मा समझकर बाप को याद करो तो विकर्म विनाश होंगे और तुम मुक्ति धाम में चले जाएंगे. ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುತ್ತೆ ಮತ್ತು ನೀವು ಮುಕ್ತಿಧಾಮಕ್ಕೆ ಹೊರಟೋಗ್ತೀರಿ. परमात्मा समझने से तुम्हारे विकर्म विनाश नहीं हो सकते. ಪರಮಾತ್ಮ ಎಂದು ತಿಳಿಯೋದ್ರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗಲು ಸಾಧ್ಯತೆ ಇಲ್ಲ. परमात्मा समझने से तुम्हारे विकर्म विनाश नहीं हो सकते. ಪರಮಾತ್ಮ ಎಂದು ತಿಳಿಯೋದ್ರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುವುದಿಲ್ಲ. यह बातें बहुत हिम्मत से शेरनी शक्तियाँ ही समझा सकती है. ಈ ಮಾತನ್ನು ಅತ್ಯಂತ ಧೈರ್ಯದಿಂದ ಸಿಂಹಿಣಿ ಶಕ್ತಿಯರೇ ತಿಳಿಸಿಕೊಡಲು ಸಾಧ್ಯ. यह बात बहुत हिम्मत से शेरनी शक्तियाँ ही समझा सकती है. ಈ ಮಾತನ್ನು ಅತ್ಯಂತ ಧೈರ್ಯದಿಂದ ಸಿಂಹಿಣಿ ಶಕ್ತಿಯರೇ ತಿಳಿಸಲು ಸಾಧ್ಯ. समझाने का भी अभ्यास चाहिए. ತಿಳಿಸುವಂಥ ಅಭ್ಯಾಸನೂ ಕೂಡ ಬೇಕು. समझाने का भी अभ्यास चाहिए. ತಿಳಿಸುವಂತಹ ಅಭ್ಯಾಸನೂ ಕೂಡ ಬೇಕು. ಗೀತೆ: ನಯನಹೀನ ಕೋ ರಾಹ ದಿಖಾವೋ ಪ್ರಭು. ನಯನಹೀನರಿಗೆ ಮಾರ್ಗ ತೋರಿಸೋ ಪ್ರಭು, ಇದು ಇವತ್ತಿನ ಹಾಡು. ಓಂ ಶಾಂತಿ. बच्चे अनुभव कर रहे हैं रूहानी याद की यात्रा में कठिनाई देखने में आती है. ಬಾಬರು ಹೇಳ್ತಾರೆ, ಮಕ್ಕಳು ಅನುಭವ ಮಾಡ್ತಿದ್ದಾರೆ, ಆತ್ಮೀಯ ನೆನಪಿನ ಯಾತ್ರೆಯಲ್ಲಿ ಇರುವಂಥದ್ದು ಕಠಿಣ ಅಂತ ಅನಿಸುತ್ತೆ. भक्ति मार्ग में दर दर ठोकरें खानी ही होती है. अनेक प्रकार के जप तप यज्ञ करते, शास्त्र आदि पढ़ते हैं, जिस कारण ही ब्रह्मा की रात कहा जाता है. ಭಕ್ತಿ ಮಾರ್ಗದಲ್ಲಿ ಅಲ್ಲಲ್ಲಿ ಹೋಗಿ ಅಲೆದಾಡಿ ಪೆಟ್ಟುಗಳನ್ನು ತಿನ್ನುತ್ತಾ ಇರ್ತಾರೆ. ಅನೇಕ ಪ್ರಕಾರದ ಜಪ ತಪ ಯಜ್ಞಗಳನ್ನು ಮಾಡ್ತಾರೆ, ಶಾಸ್ತ್ರ ಇತ್ಯಾದಿ ಓದುತ್ತಾರೆ. ಈ ಕಾರಣವಾಗಿ ಬ್ರಹ್ಮನ ರಾತ್ರಿ ಅಂತೇಳಿ ಹೇಳಲಾಗತ್ತೆ. ಆಧಾ ಕಲ್ಪ ರಾತ್ ಆಧಾ ಕಲ್ಪ ದಿನ. ಇದರಲ್ಲಿ ಅರ್ಧ ಕಲ್ಪ ರಾತ್ರಿ, ಅರ್ಧ ಕಲ್ಪ ಹಗಲು. ब्रह्मा अकेला तो नहीं होगा ना. प्रजापिता ब्रह्मा है तो जरूर उनके बच्चे कुमार कुमारियाँ भी होंगे.
ಬ್ರಹ್ಮ ಅವರು ಒಬ್ಬರೇ ಅಂತೂ ಇರೋದಿಲ್ಲ ತಾನೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ಅವರ ಮಕ್ಕಳು ಕುಮಾರ ಕುಮಾರಿಯರು ಸಹ ಇರ್ತಾರೆ. ಪರಂತು ಮನುಷ್ಯ ನಹಿ ಜಾನ್ತೆ ಹೇ, ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ. ಬಾಪ್ ಹಿ ಬಚ್ಚೋं को ज्ञान का तीसरा नेत्र देते हैं जिससे तुमको सृष्टि के आदि मध्य अंत का ज्ञान मिला हुआ है. ತಂದೆಯೇ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಡ್ತಾರೆ. ಇದರಿಂದಲೇ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪಡ್ಕೊಳ್ತೀರಿ. तुम कल्प पहले भी ब्राह्मण थे और देवता बने थे, जो बने थे वही फिर बनेंगे. ತಂದೆ ಹೇಳ್ತಾರೆ, ಕಲ್ಪದ ಮೊದಲು ಸಹ ನೀವು ಬ್ರಾಹ್ಮಣರಾಗಿದ್ರಿ ಮತ್ತು ದೇವತೆಗಳು ಆಗಿದ್ರಿ. ಯಾರಾಗಿದ್ರೋ ಅವರೇ ಪುನಃ ಆಗುತ್ತಾರೆ. ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ತುಮ್ ಹೋ. ನೀವೆಲ್ಲ ಯಾರು ಅಂತಾರೆ ಬಾಬರು? ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ತುಮ್ ಹಿ ಪೂಜ್ಯ ಅವ್ರ ಪೂಜಾರಿ ಬಂತೆ ಹೋ. ಅದರಿಂದ ನೀವೇ ಪೂಜ್ಯರು, ನಂತರ ನೀವೇ ಪೂಜಾರಿಗಳಾಗುತ್ತೀರಿ. अंग्रेजी में पूज्य को वर्शिप वर्दी और पुजारी को वर्शिपर कहा जाता है. ಬಾಬರು ಹೇಳ್ತಾರೆ, ಆಂಗ್ಲ ಭಾಷೆಯಲ್ಲಿ ಪೂಜ್ಯರಿಗೆ ವರ್ಷಿವರ್ದಿ ಅಂತ ಹೇಳ್ತಾರೆ, ಪೂಜಾರಿಗಳಿಗೆ ವರ್ಷಿಪರ್ ಅಂತ ಹೇಳ್ತಾರೆ. भारत ही आधा कल्प पुजारी बनता है. आत्मा मानती है हम पूज्य थे, फिर हम ही पुजारी बने हैं. ಬಾಬರು ಹೇಳ್ತಾರೆ, ಭಾರತವೇ ಅರ್ಧ ಕಲ್ಪ ಪೂಜಾರಿ ಆಗುತ್ತೆ. ಆತ್ಮ ಒಪ್ಕೊಳ್ಳುತ್ತೆ, ಹೌದು ನಾವು ಪೂಜ್ಯರಾಗಿದ್ವಿ, ನಂತರ ನಾವೇ ಪೂಜಾರಿ ಆಗಿದ್ದೇವೆ ಎಂದು. ಪೂಜ್ಯ ಸೇ ಪೂಜಾರಿ ಫಿರ್ ಪೂಜ್ಯ ಬಂತೆ ಹೇ. ಬಾಪ್ ತೋ ಪೂಜ್ಯ ಪೂಜಾರಿ ನಹಿ ಬಂತೆ. ಪೂಜ್ಯರೇ ಪೂಜಾರಿಗಳಾಗುತ್ತಾರೆ, ಮತ್ತೆ ಪೂಜ್ಯರಾಗುತ್ತಾರೆ. ಆದರೆ ತಂದೆಯಂತೂ ಪೂಜ್ಯ ಪೂಜಾರಿ ಯಾವುದೂ ಆಗೋದಿಲ್ಲ. ತುಮ್ ಕಹೆಂಗೆ हम पूज्य पावन 100 देवी देवता थे, फिर 84 जन्मों के बाद कंप्लीट पतित पुजारी बन जाते हैं. ನೀವು ಹೇಳ್ತೀರಿ ನಾವೇ ಪೂಜ್ಯ ಪಾವನ ದೇವಿ ದೇವತೆಗಳಾಗಿದ್ವಿ, ನಂತರ 84 ಜನ್ಮಗಳ ಬಳಿಕ ಸಂಪೂರ್ಣ ಪತಿತರು ಪೂಜಾರಿಗಳು ಆಗಿಬಿಟ್ಟಿದ್ದೇವೆ. अभी भारतवासी जो आदि सनातन देवी देवता धर्म वाले थे, उन्हों को अपने धर्म का कुछ भी पता नहीं है. ಈಗ ಭಾರತವಾಸಿಗಳು ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರು, ಅವರೇ ತಮ್ಮ ಧರ್ಮದ ಬಗ್ಗೆ ಏನನ್ನೂ ತಿಳ್ಕೊಂಡಿಲ್ಲ. तुम्हारी इन बातों को सब धर्म वाले नहीं समझेंगे. जो इस धर्म के कहा कन्वर्ट हो गए होंगे वही आएंगे. ಬಾಬರು ಹೇಳ್ತಾರೆ, ನಿಮ್ಮ ಈ ಮಾತುಗಳನ್ನು ಎಲ್ಲ ಧರ್ಮದವರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರು ಈ ಧರ್ಮದವರು ಬೇರೆ ಕಡೆ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿದ್ರು ಅವರೇ ಬರ್ತಾರೆ. ಐಸೆ ಕನ್ವರ್ಟ್ ತೋ ಬಹುತ್ ಹೋ ಗಯೇ ಹೇ. ಈ ಪ್ರಕಾರದಲ್ಲಿ ಅನ್ಯ ಧರ್ಮಗಳಿಗೆ ಕನ್ವರ್ಟ್ ಆಗಿ ಹೋಗಿರೋವಂಥವ್ರು ಬಹಳಷ್ಟು ಇದ್ದಾರೆ. ಬಾಪ್ ಕೇತೆ ಹೇ ಜೋ ಶಿವ್ और देवताओं के पुजारी है उनको सहज है. ಯಾರು ಶಿವನ ಭಕ್ತರು ಅಥವಾ ಪೂಜಾರಿಗಳಿದ್ದಾರೆ, ದೇವತೆಗಳ ಪೂಜಾರಿಗಳು, ಅವರಿಗೆ ಇದು ಸಹಜವಾಗತ್ತೆ. अन्य धर्म वाले माथा खपाएंगे, जो कन्वर्ट होगा उनको टच होगा. ಬೇರೆ ಧರ್ಮದವ್ರಿಗೆ ತಲೆ ಕೆಡಿಸ್ಕೊಳ್ತಾರೆ, ಅವ್ರಿಗೇನು ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಆದರೆ ಯಾರು ಬೇರೆ ಧರ್ಮಗಳಿಗೆ ಪರಿವರ್ತನೆ ಆಗಿ ಹೊರಟೋಗಿದ್ರು ಅವ್ರಿಗೆ ಇದು ಪ್ರೇರಣೆ ಸಿಗತ್ತೆ. ಅವ್ರು ಆಕರ್ ಸಮझने की कोशिश करेंगे, नहीं तो मानेंगे नहीं. ಈ ಧರ್ಮದವರಿದ್ದು ಬೇರೆ ಕಡೆ ಹೋಗಿದ್ರೆ ಅವರಿಗೆ ಇದೆಲ್ಲ ಗೊತ್ತಾಗತ್ತೆ, ಅರ್ಥ ಆಗತ್ತೆ, ಪ್ರೇರಣೆ ಸಿಗತ್ತೆ. ಅವರೇ ಬಂದು ಪುನಃ ಇದನ್ನು ಪೂರ್ಣವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲ ಅಂದರೆ ಯಾರು ಒಪ್ಕೊಳ್ಳೋದೇ ಇಲ್ಲ. आर्य समाजियों में से भी बहुत आए हुए हैं, सिख लोग भी आए हुए हैं. ಆರ್ಯ ಸಮಾಜದಿಂದಲೂ ಕೂಡ ಬಹಳಷ್ಟು ಬಂದಿದ್ದಾರೆ, ಸಿಖ್ ಜನಾಂಗದವರು ಕೂಡ ಬಂದಿದ್ದಾರೆ. आदि सनातन देवी देवता धर्म वाले जो कन्वर्ट हो गए हैं उनको अपने धर्म में जरूर आना पड़ेगा. ಬಾಬರು ಹೇಳ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮಗಳು ಯಾರು ಕನ್ವರ್ಟ್ ಆಗಿ ಹೊಟ್ಟೋಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ಧರ್ಮಗಳಿಗೆ ಹೋಗಿದ್ದಾರೆ, ಅವರು ತಮ್ಮ ಧರ್ಮಕ್ಕೆ ಖಂಡಿತವಾಗಿಯೂ ಬರಲೇಬೇಕಾಗತ್ತೆ. झाड़ में भी अलग अलग सेक्शन हैं, फिर आएंगे भी नंबर वार.
ಟಾಲ್ಟಾಲಿಯ ನಿಕಲ್ತಿ रहेंगी. ಬಾಬುರು ಹೇಳ್ತಾರೆ, ವೃಕ್ಷದಲ್ಲಿಯೂ ಸಹ ಬೇರೆ ಬೇರೆ ಸೆಕ್ಷನ್ಗಳಿದೆ. ನಂತರ ನಂಬರ್ ವಾರಾಗಿ ಬರ್ತಾರೆ, ರೆಂಬೆ ಕೊಂಬೆಗಳು ಕೂಡ ಬಿಡ್ತಾ ಹೋಗುತ್ತೆ. ವಹ ಪವಿತ್ರ ಹೋನೆ ಕಾರಣ ಉನ್ಹೋं का ಪ್ರಭಾವ ಅಚ್ಚಾ ನಿಕಲ್ತಾ ಹೇ. ಅನ್ಯ ಧರ್ಮದ ಆತ್ಮಗಳು ಯಾವಾಗ ನಂತರ ಬರ್ತಾರಲ್ಲ, ಅವರು ಬಂದ ಪ್ರಾರಂಭದಲ್ಲಿ ಪವಿತ್ರರಾಗಿರ್ತಾರೆ. ಅದರಿಂದ ಅವರ ಪ್ರಭಾವ ಚೆನ್ನಾಗಿ ಬೀರುತ್ತೆ. ಸ್ವಲ್ಪ ಸಮಯ ತನಕ ಅಷ್ಟೇ. इस समय देवी देवता धर्म का फाउंडेशन है नहीं जो फिर लगाना पड़ता है. बहन भाई तो बनाना ही पड़े. ಬಾಬುರು ಹೇಳ್ತಾರೆ, ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದ ಅಡಿಪಾಯವಂತೂ ಇಲ್ಲ, ಫೌಂಡೇಶನ್ ಇಲ್ಲ. ಅದರಿಂದ ಪುನಃ ಅದನ್ನು ಹಾಕಬೇಕಾಗಿ ಬರುತ್ತೆ. ಸಹೋದರ ಸಹೋದರಿಯರನ್ನಾಗಿ ಮಾಡಲೇಬೇಕಾಗಿ ಬರುತ್ತೆ. ಹಮ್ ಏಕ ಬಾಪ್ ಕೆ ಬಚ್ಚೆ ಸಬ್ ಆತ್ಮಾಯೇ ಭಾಯಿ ಭಾಯಿ ಹೇ ಫಿರ್ ಭಾಯಿ ಬೆಹನ್ ಬಂತೆ ಹೇ. ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು, ಪರಸ್ಪರದಲ್ಲಿ ಸಹೋದರ ಸಹೋದರಾತ್ಮರು, ನಂತರ ಸಹೋದರ ಸಹೋದರಿಯರಾಗುತ್ತೇವೆ. अब जैसे कि नई सृष्टि की स्थापना हो रही है, पहले पहले है ಬ್ರಾಹ್ಮಣ್. ಈಗ ಹೇಗೆ ಹೊಸ ಸೃಷ್ಟಿಯ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ಮೊಟ್ಟ ಮೊದಲನೇದಾಗಿ ಬ್ರಾಹ್ಮಣರು ಬರ್ತಾರೆ. ನೈ ಸೃಷ್ಟಿ की स्थापना में ಪ್ರಜಾಪಿತ ಬ್ರಹ್ಮ ತೋ ಜರೂರ್ ಚಾಹಿಯೇ. ಬಾಬರು ಹೇಳ್ತಾರೆ, ಹೊಸ ಸೃಷ್ಟಿಯ ಸ್ಥಾಪನೆಯಲ್ಲಿ ಪ್ರಜಾಪಿತ ಬ್ರಹ್ಮರಂತೂ ಖಂಡಿತ ಬೇಕು. ಬ್ರಹ್ಮ ದ್ವಾರ ಬ್ರಾಹ್ಮಣ್ ಹೋಂಗೆ. ಬ್ರಹ್ಮರವರ ಮೂಲಕವೇ ಬ್ರಾಹ್ಮಣರು ರಚನೆ ಆಗುವಂಥದ್ದು. ಇನ್ಕೋ ರುದ್ರ ಜ್ಞಾನ ಯಜ್ಞ ಭಿ ಕಹಾ ಜಾತಾ ಹೇ. ಇಸ್ಮೇ ಬ್ರಾಹ್ಮಣ್ ಜರೂರ್ ಚಾಹಿಯೇ. ಇದಕ್ಕೆ ರುದ್ರ ಜ್ಞಾನ ಯಜ್ಞ ಅಂತಲೂ ಕೂಡ ಹೇಳಲಾಗತ್ತೆ. ಇದರಲ್ಲಿ ಈ ಯಜ್ಞದಲ್ಲಿ ಬೇಕಾಗಿರೋಂಥವ್ರು ಯಾರು ಬೇಕು ಅಂತಾರೆ? ಬ್ರಾಹ್ಮಣರು ಬೇಕು. ಪ್ರಜಾಪಿತ ಬ್ರಹ್ಮಾಕಿ ಔಲಾದ್ ಜರೂರ್ ಚಾಹಿಯೇ. ಆ ಬ್ರಾಹ್ಮಣರು ಯಾರು? ಪ್ರಜಾಪಿತ ಬ್ರಹ್ಮರವರ ಸಂತಾನರು ಖಂಡಿತ ಬೇಕು. ವಹೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅವ್ರು ಯಾರಂತೆ? ಅವ್ರ್ಯಾರು? ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಯಾರು? ಬ್ರಹ್ಮ ಬಾಬರು. ಬ್ರಾಹ್ಮಣ ಹೇ ಪಹಲೆ ನಂಬರ್ ಮೇ ಛೋಟಿ ವಾಲೆ. ಬಾಬರು ಹೇಳ್ತಾರೆ, ಬ್ರಾಹ್ಮಣರು ಮೊದಲನೇ ನಂಬರಿನಲ್ಲಿರುವಂತಹ ಜುಟ್ಟಿಗೆ ಸಮಾನರು. ಆದಮ್ ಬೀಬಿ ಆಡಮ್ ಈವ್ ಕೋ ಮಾನ್ತೆ ಭಿ ಹೇ. ಇಸ್ ಸಮಯ ತುಮ್ ಪೂಜಾರಿ ಸೆ ಪೂಜೆ ಬನ್ ರಹೇ ಹೋ. ಬಾಬರು ಹೇಳ್ತಾರೆ, ಆದಮ್ ಬೀಬಿ ಆಡಮ್ ಈವ್ ಅಂತೇಳಿ ಎಲ್ಲರೂ ಕೂಡ ನಂಬುತ್ತಾರೆ. ಆದರೆ ಅವ್ರಿಗೇನು ಅರ್ಥ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ನೀವು ಪೂಜಾರಿಗಳಿಂದ ಪೂಜ್ಯರಾಗ್ತಾ ಇದ್ದೀರಿ. तुम्हारा सबसे अच्छा यादगार मंदिर दिलवाड़ा मंदिर है. नीचे तपस्या में बैठे हैं, ऊपर में राजाई और यहाँ तुम चैतन्य में बैठे हो. ತಂದೆ ಹೇಳ್ತಾರೆ, ಈ ಸಮಯದಲ್ಲಿ ನಿಮ್ಮ ಒಂದು ಸ್ಮಾರಕ ಮಂದಿರ ಎಲ್ಲದಕ್ಕಿಂತ ಬಹಳ ಚೆನ್ನಾಗಿರುವಂಥ ಮಂದಿರ ಅಂದರೆ ದಿಲ್ವಾಡ ಮಂದಿರ ಇದೆ. ಕೆಳಗಡೆ ತಪಸ್ಸಿನಲ್ಲಿ ಕುಳಿತಿದ್ದೀರಿ, ಮೇಲ್ಗಡೆ ರಾಜಧಾನಿ ತೋರಿಸಿದ್ದಾರೆ. ಆದರೆ ಅದು ಜಡ ಮಂದಿರ, ನೀವಿಲ್ಲಿ ಚೈತನ್ಯವಾಗಿಯೇ ಕುಳಿತಿದ್ದೀರಿ. ಯಹ ಮಂದಿರ ಖಲಾಸ್ ಹೋ ಜಾಯೆಂಗೆ ಫಿರ್ ಭಕ್ತಿ ಮಾರ್ಗ ಮೇ ಬನೆಂಗೆ. ಈಗಿರುವಂತಹ ದಿಲ್ವಾಡ ಮಂದಿರ ಏನಿದೆ ಅದು ಸಮಾಪ್ತಿ ಆಗಿಬಿಡುತ್ತೆ. ಪುನಃ ಅದು ಬರುವಂಥದ್ದು ಯಾವಾಗ ಬರುತ್ತೆ ಅಂತಾರೆ? ಮತ್ತೆ ಭಕ್ತಿ ಮಾರ್ಗದಲ್ಲಿ ಬರುತ್ತೆ. तुम जानते हो अभी हम राजयोग सीख रहे हैं फिर नई दुनिया में जाएंगे. ನಿಮಗೆ ಗೊತ್ತಿದೆ ಮಕ್ಕಳೇ ಅಂತಾರೆ ಬಾಬರು. ಏನು ಗೊತ್ತಾಯಿತು ನಮಗೆ? ಈಗ ನಾವೇನು ಕಲಿತಾ ಇದ್ದೇವೆ? ರಾಜಯೋಗವನ್ನು ಕಲಿತಿದ್ದೇವೆ. ನಂತರ ನಾವು ಹೊಸ ಪ್ರಪಂಚಕ್ಕೆ ಬರ್ತೇವೆ. ವಹ ಜಡ ಮಂದಿರ್ ತುಮ್ ಚೈತನ್ಯ ಮೇ ಬೈಟೆ ಹೋ. ಮುಖ್ಯ ಮಂದಿರ್ ಯಹ ಟೀಕ್ ಬನಾ ಹೋವಾ ಹೇ. ಅದು ಜಡ ಮಂದಿರ, ಆದರೆ ನೀವಿಲ್ಲಿ ಚೈತನ್ಯವಾಗಿ ಕುಳಿತಿದ್ದೀರಿ. ಮುಖ್ಯವಾಗಿ ಮಂದಿರ ಏನಿದೆ ಅದು ಸರಿಯಾಗಿ ಮಾಡಿದ್ದಾರೆ. ಸ್ವರ್ಗಕ್ಕೋ ನಹಿ ತೋ ಕಹಾ ದಿಖಾಯೆ, ಇಸ್ಲಿಯೇ ಛತ್ ಮೇ ಸ್ವರ್ಗಕ್ಕೋ ದಿಖಾಯ ಹೇ. ಮುಖ್ಯವಾಗಿರುವಂಥ ಮಂದಿರ ಅದು ಸರಿಯಾಗಿ ಮಾಡಿದ್ದಾರೆ. ಇಲ್ಲಾಂದರೆ ಸ್ವರ್ಗ ಎಲ್ಲಿ ತೋರಿಸ್ಲಿಕ್ಕಾಗತ್ತೆ? ಅದರಿಂದ ಮೇಲ್ಗಡೆ ಛತ್ತಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಈಶ್ವರ್ ಬಹುತ್ ಅಚ್ಚಾ ಸಮಜಾ ಸಕ್ತೆ ಹೋ. ಇದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಡ್ಬೋದು. ಸ್ವರ್ಗ ಮೇಲಿದೆ ಅಂತ ಏನೋ ಹೇಳ್ತಾರೆ, ಅದರ ಬಗ್ಗೆ ಯಥಾರ್ಥವಾದಿ ತಿಳಿಸ್ಕೊಡ್ಬೋದು. ಮೇಲೆ ಅಂದರೆ ಯಾವುದು ಅಂಥೇಳಿ. ಬೋಲೋ ಭಾರತ್ ಹಿ ಸ್ವರ್ಗ ಥಾ ಫಿರ್ ಅಬ್ ಭಾರತ್ ನರ್ಕ ಹೇ. ಇಸ್ ಧರ್ಮ ವಾಲೆ ಜಟ್ ಸಮझेंगे. ಹೇಳಿ, ಭಾರತವೇ ಸ್ವರ್ಗವಾಗಿತ್ತು, ಈಗ ಭಾರತವೇ ನರಕವಾಗಿದೆ. ಇದನ್ನು ಈ ಧರ್ಮದವ್ರು ಯಾರು ಇರ್ತಾರೆ ಅವರು ತಕ್ಷಣ ಅರ್ಥ ಮಾಡ್ಕೊಳ್ತಾರೆ.
हिंदुओं में भी देखेंगे तो अनेक प्रकार के धर्मों में जाकर पड़े हैं. तुमको बहुत मेहनत करनी पड़ती है निकालने में. ಬಾಬರು ಹೇಳ್ತಾರೆ, ಹಿಂದೂಗಳಲ್ಲೂ ಸಹ ಅನೇಕ ಪ್ರಕಾರದ ಧರ್ಮಗಳಲ್ಲಿ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಆದರೆ ನೀವು ಅವ್ರನ್ನೆಲ್ಲ ಹೊರ ತೆಗಿಬೇಕಾದ್ರೆ, ವಾಪಸ್ ಈ ಧರ್ಮಕ್ಕೆ ತರಬೇಕಾದ್ರೆ ತುಂಬ ಶ್ರಮ ಪಡಬೇಕಾಗಿ ಬರುತ್ತೆ. बाबा ने समझाया है, अपने को आत्मा समझ मामे कम याद करो बस, और कुछ बात ही नहीं करना चाहिए. ತಂದೆನೇ ತಿಳಿಸ್ಕೊಟ್ಟಿದ್ದಾರೆ, ನಿಮ್ಮನ್ನು ಆತ್ಮ ಅಂತೇಳಿ ತಿಳಿದು ನನ್ನನ್ನು ನೆನಪು ಮಾಡಿ ಅಷ್ಟೇ ಸಾಕು, ಬೇರೆ ಇನ್ಯಾವುದೇ ಮಾತನ್ನು ಆಡಬೇಕಾಗಿಲ್ಲ. जिनका अभ्यास नहीं उनको तो बात करनी भी नहीं चाहिए. ಯಾರಿಗೆ ಜ್ಞಾನ ಹೇಳುವ ಅಭ್ಯಾಸ ಇರೋದಿಲ್ಲ ಅವರು ಮಾತನಾಡಲೇಬಾರ್ದು, ಏನು ಹೇಳಲೇಬಾರ್ದು. नहीं तो बीके का नाम बदनाम कर देते हैं. ಬೇರೆ ಏನೇನೋ ಮಾತನಾಡಿಬಿಟ್ರೆ ಹೊಸಬರಿಗೆ ಬಂದವರಿಗೆ ಸರಿಯಾದ ಜ್ಞಾನ ಹೇಳಲಿಕ್ಕೆ ಬರಲಿಲ್ಲ, ಸುಮ್ಮನೆ ಏನೇನೋ ಮಾತಾಡಿಬಿಟ್ರೆ ಸಂಸ್ಥೆ ಹೆಸರು ಹಾಳಾಗುತ್ತೆ, ಬ್ರಹ್ಮಕುಮಾರರ ಹೆಸರು ಹಾಳಾಗುತ್ತೆ. अगर दूसरे धर्म वाले हैं तो समझाना चाहिए कि यदि तुम मुक्ति धाम में जाना चाहते हो तो अपने को आत्मा समझो, बाप को याद करो. ತಂದೆ ಹೇಳ್ತಾರೆ, ಒಂದು ವೇಳೆ ಅನ್ಯ ಧರ್ಮದವರು ಬರ್ತಾರೆ ಎಂದಾಗ ನೀವು ತಿಳಿಸ್ಕೊಡ್ಬೇಕು, ನೀವು ಮುಕ್ತಿಧಾಮಕ್ಕೆ ಹೋಗಲಿಕ್ಕೆ ಬಯಸ್ತೀರಿ ಅನ್ನೋದಾದರೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಅಪ್ನಿಕೋ ಪರಮಾತ್ಮನ ಹಿ ಸಮझो, ನಿಮ್ಮ ನೀವೇನಂತ ತಿಳ್ಕೊಳ್ಬಾರ್ದು, ಪರಮಾತ್ಮ ಅಂತ ತಿಳ್ಕೊಳ್ಬಾರ್ದು, ಕೇವಲ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಆಗ ನೀವು ಮುಕ್ತಿಧಾಮಕ್ಕೆ ಹೋಗ್ಬೋದು. ತಂದೆ ನೆನಪು ಮಾಡಿ. अपने को आत्मा समझ बाप को याद करेंगे तो तुम्हारे जन्म जन्मांतर के पाप कट जाएंगे और मुक्ति धाम में चले जाएंगे. ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡ್ತೀರಿ ಅಂದಾಗ ನಿಮ್ಮ ಜನ್ಮ ಜನ್ಮಾಂತರಗಳ ಪಾಪ ತುಂಡಾಗುತ್ತೆ, ನಂತರ ನೀವು ಮುಕ್ತಿಧಾಮಕ್ಕೂ ಕೂಡ ಹೊಟ್ಟೋಗ್ತೀರಿ. तुम्हारेली यह मन मनाभव का मंत्र ही बस है. ನಿಮಗಾಗಿ ಮನ್ಮನಾಭವ ಮಂತ್ರ ಅಷ್ಟೇ ಸಾಕು, ಪರಂತು ಬಾತ್ ಕರ್ನೆಗೆ ಹಿಮ್ಮತ್ ಚಾಹಿಯೇ. ಆದರೆ ಇದೆಲ್ಲ ಹೇಳಲಿಕ್ಕೆ ನೀವು ಮಕ್ಕಳಿಗೆ ಧೈರ್ಯ ಬೇಕು ಅಂತಾರೆ ಬಾಬರು. ಶೇರಿಣಿ ಶಕ್ತಿಯ ಹಿ ಸರ್ವಿಸ್ ಕರ್ ಸಕ್ತಿ ಹೇ. ಯಾರು ಸಿಂಹಿಣಿ ಶಕ್ತಿಯರಿರ್ತಾರೆ ಅವರೇ ಈ ರೀತಿ ಸರ್ವಿಸ್ ಮಾಡಲಿಕ್ಕೆ ಸಾಧ್ಯ. सन्यासी लोग बाहर में जाकर विलायत वालों को ले आते हैं कि चलो तुमको स्पिरिचुअल नॉलेज देवे. ಸನ್ಯಾಸಿಗಳು ಹೊರಗಿನ ದೇಶಕ್ಕೆ ಹೋಗುತ್ತಾರೆ, ಆ ವಿದೇಶಿಯರಿಗೆ ಕರ್ಕೊಂಡು ಬರ್ತಾರೆ, ನಡೀರಿ ನಿಮಗೆ ನಾವು ಈ ಆಧ್ಯಾತ್ಮಿಕ ಜ್ಞಾನ ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾರೆ. अब वह बाप को तो जानते ही नहीं, ब्रह्म को भगवान समझ कह देते, इनको याद करो. ಈಗಂತೂ ಅವರು ತಂದೆಯೇ ತಿಳ್ಕೊಂಡಿಲ್ಲ, ಬ್ರಹ್ಮವನ್ನೇ ಆ ತತ್ವವನ್ನೇ ಭಗವಂತ ಅಂತ ಹೇಳಿಬಿಡ್ತಾರೆ, ಇದನ್ನೇ ನೆನಪು ಮಾಡಿ ಅಂತ ಹೇಳ್ಕೊಡ್ತಾರೆ. ಬಸ್ ಯಹ ಮಂತ್ರ ದೇ ದೇತೆ ಹೇ ಜೈಸೆ ಕಿಸಿ ಚಿಡಿಯಾ ಕೋ ಅಪ್ನೆ ಪಿಂಜಡೆ ಮೇ ಡಾಲ್ ದೇತೆ ಹೇ. ಈ ಮಂತ್ರ ಕೊಟ್ಬಿಡ್ತಾರೆ ಅವ್ರಿಗಷ್ಟೇ, ಹೀಗೆ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂದರೆ ಬಾಬರು ಹೇಳ್ತಾರೆ, ಒಂದು ಪಕ್ಷಿಯನ್ನು ಪಂಜರದಲ್ಲಿ ಇಟ್ಕೊಂಡ ಹಾಗೆ, ತಮ್ಮ ಒಂದು ಪಂಜರದಲ್ಲಿ ಇಟ್ಕೊಂಡ್ಬಿಡ್ತಾರೆ, ಅಂದರೆ ತಮ್ಮ ವಶದಲ್ಲಿ ಇಟ್ಕೊಳ್ತಾರೆ ಅಷ್ಟೇ ಆತ್ಮಗಳನ್ನು. तो ऐसे ऐसे समझाने में भी टाइम लगता है. बाबा ने कहा था, हर एक चित्र के ऊपर लिखा हुआ हो शिव भगवान वाच. ಈ ಪ್ರಕಾರದಲ್ಲಿ ತಿಳಿಸ್ಕೊಡ್ಲಿಕ್ಕೂ ಕೂಡ ಸಮಯ ಹಿಡಿಸುತ್ತೆ. ತಂದೆ ಹೇಳಿಕೊಟ್ಟಿದ್ರು, ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಶಿವ ಭಗವಂತನ ಮಹಾವಾಕ್ಯ ಅದನ್ನು ಬರೀರಿ. तुम जानते हो इस दुनिया में धनी बिगर सब निधन के है. ನಿಮಗೆ ಗೊತ್ತಿದೆ, ಈ ಸಮಯದಲ್ಲಿ ಮಾಲೀಕ ತಂದೆ ಇಲ್ಲದೆ ಎಲ್ಲರೂ ಕೂಡ ನಿರ್ಗತಿಕರಾಗಿದ್ದಾರೆ, ಅನಾಥರಾಗಿಬಿಟ್ಟಿದ್ದಾರೆ. ಪುಕಾರ್ತೆ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ. ಅಚ್ಚಾ ಉಸ್ಕಾ ಅರ್ಥ ಕ್ಯಾ? ಎಲ್ಲರೂ ಕೂಡ ಕರೀತಾರೆ ತಾನೆ, ನೀವೇ ನಮ್ಮ ತಾಯಿ ತಂದೆ, ನಾವೆಲ್ಲ ನಿಮ್ಮ ಮಕ್ಕಳು ಅಂಥೇಳಿ, ಅದರ ಅರ್ಥ ಏನು? ऐसे ही बोलते रहते तुम्हारी कृपा से सुख घने रे. ಮಾತಾ ಪಿತಾ ಹೇಗೆ ಪರಮಾತ್ಮ, ಅವ್ರ ಮಕ್ಕಳು ನಾವು ಯಾವ ರೂಪದಲ್ಲಿ, ಇದೇನು ಗೊತ್ತಿಲ್ಲ, ಸುಮ್ಮನೆ ಹಾಗೆ ಹೇಳ್ತಾ ಇರ್ತಾರೆ, ನಿಮ್ಮ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಕ್ಕೋಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. अब बाप तुमको स्वर्ग के सुख के लिए पढ़ा रहे हैं जिसके लिए तुम पुरुषार्थ कर रहे हो. ಈಗ ತಂದೆ ನಿಮಗೆ ಸ್ವರ್ಗದ ಸುಖಕ್ಕಾಗಿ ಓದಿಸ್ತಾ ಇದ್ದಾರೆ, ಅದಕ್ಕಾಗಿ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ. ಜೋ ಕರೆಗ ಪಾಯೇಗ. ಆದರೆ ಇದನ್ನು ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ.
इस समय तो सब पतित है, पावन दुनिया तो एक स्वर्ग ही है, यह कोई भी सतो प्रधान होना सके. ಈ ಸಮಯದಲ್ಲಿ ಎಲ್ಲರೂ ಕೂಡ ಪತಿತರು. ಪಾವನ ಪ್ರಪಂಚ ಒಂದೇ ಸ್ವರ್ಗ. ಆದರೆ ಇಲ್ಲಿ ಯಾರೂ ಸಹ ಯಾರಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಪ್ರಪಂಚದಲ್ಲಿ, ಹಳೆ ಪ್ರಪಂಚದಲ್ಲಿ ಒಬ್ಬರೂ ಕೂಡ सतो प्रधानरिरलिಕ್ಕೆ ಸಾಧ್ಯತೆ ಇಲ್ಲ. सत्युग में जो सतो प्रधान थे वही तमो प्रधान पतित बन जाते हैं. ಸತ್ಯುಗದಲ್ಲಿ ಯಾರು ಸತೋ ಪ್ರಧಾನರಿದ್ದರು ಅವರೇ ಏನಾಗ್ಬಿಡ್ತಾರೆ, ನಂತರ ತಮೋ ಪ್ರಧಾನರಾಗ್ಬಿಡ್ತಾರೆ, ಪತಿತರಾಗ್ಬಿಡ್ತಾರೆ. क्राइस्ट के पिछाड़ी जो उनके धर्म वाले आते हैं वह तो पहले सतो प्रधान होंगे ना. ಬಾಬರು ಹೇಳ್ತಾರೆ, ಕ್ರೈಸ್ತನ ಹಿಂದೆ ಅವರ ಧರ್ಮದ ಆತ್ಮಗಳು ಯಾರು ಬರ್ತಾರೆ ಅವರು ಕೂಡ ಮೊದಲು ಸತೋ ಪ್ರಧಾನರಾಗಿ ಇರ್ತಾರೆ. जब लाखों के अंदाज में होते हो तब लश्कर तैयार होता है लड़कर बादशाही लेने. ಯಾವಾಗ ಅವರ ಸಂಖ್ಯೆ ಲಕ್ಷಾಂತರ ಅಂದಾಜಿನಲ್ಲಿ ಆಗಿಬಿಡುತ್ತೆ ಆಗ ಅವರ ಸೈನ್ಯ ತಯಾರಾಗತ್ತೆ. ಆಗ ಅವರು ಯುದ್ಧ ಮಾಡಿ ರಾಜ್ಯವನ್ನು ಪಡ್ಕೊಳ್ತಾರೆ. ಉನ್ಕೋ ಸುಖ ಬಿ ಕಮ್ ತೋ ದುಃಖ ಬಿ ಕಮ್. ಅವರಿಗೆ ಸುಖನೂ ಕಡಿಮೆ ದುಃಖನೂ ಕಡಿಮೆ ಅಂತಾರೆ. ಯಾರಿಗೆ ಸುಖನೂ ಕಡಿಮೆ ದುಃಖನೂ ಕಡಿಮೆ? ಕ್ರೈಸ್ತರಿಗೆ, ಕ್ರೈಸ್ತ ಧರ್ಮದವರಿಗೆ. ತುಮ್ಹಾರೇ ಜೈಸ ಸುಖ ತೋ ಕಿಸ್ಕೋ ಮಿಲ್ನಾ ಸಕೆ. ಆದರೆ ನಿಮಗೆ ಸಿಗುವಂತಹ ಸುಖ ಬೇರೆ ಯಾರಿಗೂ ಸಿಗೋದಿಲ್ಲ ಅಂತಾರೆ ಬಾಬರು. ಅಭಿ ತುಮ್ ತಯಾರ್ ಹೋ ರಹೇ ಹೋ ಸುಖಧಾಮೆ ಆನೆ ಕೆ ಲಿಯೆ. ಈಗ ನೀವೆಲ್ಲ ತಯಾರಿ ಮಾಡ್ಕೊಳ್ತಿದ್ರಿ ಅಂತಾರೆ ಬಾಬರು. ನಿಮಗೆ ಸಿಗುವಂಥ ಸುಖ ಬೇರೆ ಯಾರಿಗೂ ಸಿಗೋದಿಲ್ಲ, ಆದರೆ ನೀವೀಗ ತಯಾರಿ ಮಾಡ್ಕೊಳ್ತಿದ್ರಿ ಏನಕ್ಕಾಗಿ? ಸುಖಧಾಮಕ್ಕೆ ಹೋಗೋದಕ್ಕಾಗಿ. ಬಾಕಿ ಸಬ್ ಧರ್ಮ ಕೊಯ್ ಸ್ವರ್ಗ ಮೇ ತೊಡೆ ಹಿ ಆತೆ ಹೇ. ಬಾಬರು ಹೇಳ್ತಾರೆ, ಸತ್ಯುಗದಲ್ಲಿ ಸ್ವರ್ಗದಲ್ಲಿ ಬೇರೆ ಧರ್ಮದವರು ಯಾರಾದರೂ ಬರಲಿಕ್ಕಾಗತ್ತಾ? ಭಾರತ್ ಜಬ್ ಸ್ವರ್ಗ ಥಾ ತೋ ಉನ್ ಜೈಸಾ ಪಾವನ್ ಖಂಡ ಕೊಯ್ ಹೋತಾ ನಹಿ. ತಂದೆ ಹೇಳ್ತಾರೆ, ಭಾರತ ಯಾವಾಗ ಸ್ವರ್ಗವಾಗಿತ್ತು ಆ ಸಮಯದಲ್ಲಿ ಅದರಂತಹ ಭಾರತದಂತಹ ಪಾವನಮಯವಾದಂಥ ಖಂಡ ಬೇರೆ ಯಾವುದೇ ಇರೋದಿಲ್ಲ. ಜಬ್ ಬಾಪ್ ಆತೆ ಹೇ ತಬ್ ಹಿ ಈಶ್ವರ್ಯ ರಾಜ್ಯ ಸ್ಥಾಪನ್ ಹೋತಾ ಹೇ. ತಂದೆ ಯಾವಾಗ ಬರ್ತಾರೋ ಆಗ ಏನು ಸ್ಥಾಪನೆ ಆಗುತ್ತಂತೆ? ಈಶ್ವರ್ಯ ರಾಜ್ಯ ಸ್ಥಾಪನೆ ಆಗುತ್ತೆ. ವಹಾ ಲಡಾಯಿ ಆದಿಕೆ ಬಾತ್ ನಹಿ. ಆ ರಾಜ್ಯದಲ್ಲಿ ಹೋರಾಡುವ ಹೊಡೆದಾಡುವ ಯುದ್ಧದ ಮಾತು ಇಲ್ಲ. ಲಡನಾ ಜಗಡ್ನಾ ತೋ ಬಹುತ್ ಪೀಚೆ ಶುರು ಹೋತಾ ಹೇ. ಹೊಡೆದಾಟ ಜಗಳ ಎಲ್ಲನೂ ಕೂಡ ಬಹಳ ನಂತರ, ಬಹಳ ಸಮಯ ಆದ ಬಳಿಕ ಶುರುವಾಗುತ್ತೆ. ಭಾರತವಾಸಿ ಇತನಾ ನಹಿ ಲಡೆ ಹೇ, ಥೋಡೆ ಆಪಸ್ ಮೇ ಲಡ್ಕರ್ ಅಲಗ್ ಹೋ ಗಯೇ ಹೇ. ಬಾಬರು ಹೇಳ್ತಾರೆ, ಭಾರತವಾಸಿಗಳು ಅಷ್ಟೊಂದೇನು ಜಗಳ ಮಾಡಿಲ್ವಂತೆ, ಅಷ್ಟೊಂದು ಹೊಡೆದಾಡಿಲ್ಲ, ಸ್ವಲ್ಪ ಮಟ್ಟಿಗೆ ಪರಸ್ಪರದಲ್ಲಿ ಹೊಡೆದಾಡಿ ಬೇರೆ ಆಗಿಬಿಟ್ರು ಅಂತಾರೆ. ದ್ವಾಪರ ಮೇ ಏಕ್ ದೋ ಪರ್ ಚಢಾಯಿ ಕರ್ತೆ ಹೇ. ಯಹ ಚಿತ್ರ ಆದಿ ಬನಾನೆ ಮೇ ಭಿ ಬಡಿ ಬುದ್ಧಿ ಚಾಹಿಯೆ. ಬಾಬರು ಹೇಳ್ತಾರೆ, ದ್ವಾಪರದಲ್ಲಿ ಒಬ್ಬರ ಮೇಲೊಬ್ಬರು ಯುದ್ಧ ಮಾಡ್ತಾರೆ, ಒಬ್ಬರ ಮೇಲೊಬ್ಬರು ಯುದ್ಧ ಮಾಡ್ತಾರೆ ಅಥವಾ ಹೋರಾಡ್ತಾರೆ. ಈ ಚಿತ್ರಗಳನ್ನೆಲ್ಲ ಮಾಡಬೇಕಾದ್ರೆ ಬಹಳ ಬುದ್ಧಿವಂತಿಕೆ ಬೇಕು ಅಂತಾರೆ ಬಾಬರು. ಯಹ ಭಿ ಲಿಖನಾ ಚಾಹಿಯೆ ಕಿ ಭಾರತ್ ಜೋ ಸ್ವರ್ಗ ಥಾ ಸೋ ಫಿರ್ ನರ್ಕ ಜೈಸಾ ಕೈಸೆ ಬನಾ ಹೇ ಆಕರ್ ಸಮझो. ಬಾಬರು ಹೇಳ್ತಾರೆ, ಬರಿಬೇಕು ನೀವು ಮಕ್ಕಳು, ಭಾರತ ಸ್ವರ್ಗವಾಗಿತ್ತು, ಅಂತಹ ಸ್ವರ್ಗವಾಗಿರುವಂಥದ್ದು ಮತ್ತೆ ನರಕ ಹೇಗಾಯಿತು ಇದನ್ನು ಬಂದು ತಿಳ್ಕೊಳ್ಳಿ, ಅದನ್ನೆಲ್ಲ ಬರೀರಿ ಅಂತಾರೆ ಬಾಬರು. ಭಾರತ್ ಸದ್ಗತಿ ಮೇ ಥಾ ಅಬ್ ದುರ್ಗತಿ ಮೇ ಹೇ. ಇದೇ ಭಾರತ ಸದ್ಗತಿಯಲ್ಲಿತ್ತು, ಈಗ ಅದು ದುರ್ಗತಿ ಆಗಿಬಿಟ್ಟಿದೆ. ಅಬ್ ಸದ್ಗತಿ ಕೋ ಪಾನೆ ಕೆ ಲಿಯೇ ಬಾಪ್ ಹಿ ನಾಲೆಜ್ ದೇತೆ ಹೇ. ಪುನಃ ಭಾರತ ಸದ್ಗತಿಯನ್ನು ಪಡ್ಕೊಳ್ಳಿಕ್ಕಾಗಿ ತಂದೆಯೇ ಜ್ಞಾನ ಕೊಡ್ತಿದ್ದಾರೆ. ಮನುಷ್ಯೊಮ್ಮೆ ಯಹ ರೂಹಾನಿ ನಾಲೆಜ್ ಹೋತಿ ನಹಿ, ಯಹ ಹೋತಿ ಹೇ ಪರಂಪಿತಾ ಪರಮಾತ್ಮ ಮೇ. ಮನುಷ್ಯರಲ್ಲಿ ಈ ಒಂದು ಆತ್ಮೀಯ ಜ್ಞಾನ ಇಲ್ಲ, ಅದು ಇರೋದೇನೆ ಯಾರ ಬಳಿ? ಪರಂಪಿತ ಪರಮಾತ್ಮ ತಂದೆ ಬಳಿ. ಬಾಪ್ ಯಹ ನಾಲೆಜ್ ದೇತೆ ಹೇ ಆತ್ಮೋಂಕು. ಅವ್ರ ಬಳಿ ಇರುವಂಥ ಈ ಒಂದು ಆತ್ಮೀಯ ಜ್ಞಾನವನ್ನು ಯಾರಿಗೆ ಕೊಡ್ತಾರೆ? ನಾವು ಆತ್ಮಗಳಿಗೆ ಕೊಡ್ತಾರೆ. ಬಾಕಿ ತೋ ಸಬ್ ಮನುಷ್ಯಕೋ ಹಿ ದೇತೆ. ಆತ್ಮೀಯ ಜ್ಞಾನ ಒಂದು ಬಿಟ್ಟರೆ ಬಾಕಿ ಎಲ್ಲ ಪ್ರಕಾರದ ವಿಚಾರಗಳು ಮನುಷ್ಯರಿಗೆ ಕೊಡುವಂಥದ್ದು. ಆದರೆ ಆತ್ಮೀಯ ಜ್ಞಾನ ಮಾತ್ರ ಆತ್ಮೀಯ ತಂದೆ ಪರಂಪಿತ ಪರಮಾತ್ಮ ಆತ್ಮಗಳಿಗೆ ಕೊಡ್ತಾರೆ.
शास्त्र भी मनुष्यों ने लिखे हैं, मनुष्यों ने पढ़े हैं. यहाँ तो ಶಾಸ್ತ್ರಗಳನ್ನು ಬರೆದಿರೋದು ಮನುಷ್ಯರೇ ಅದನ್ನು ಓದುವಂಥದ್ದು. ಆದರೆ ಇಲ್ಲಿ ಅಂತೂ ತುಮ್ಹೇ ರೂಹಾನಿ ಬಾಪ್ ಪಡಾತೆ ಹೇ ಅವರು ರೂಹು ಪಡ್ತೆ. ಇಲ್ಲಿ ನಿಮ್ಗೆ ಓದಿಸೋಂಥವ್ರು ಕೂಡ ಆತ್ಮೀಯ ತಂದೆ, ಓದುತ್ತಾ ಇರೋರು ಸಹ ಆತ್ಮರೇ. पढ़ने वाली तो आत्मा है ना, वह लिखने और पढ़ने वाले मनुष्य ही है. ಇಲ್ಲಿ ಓದುವಂಥದ್ದು ಕೂಡ ಆತ್ಮಗಳೇ ತಾನೆ. ಅದರಲ್ಲಿ ಪ್ರಪಂಚದಲ್ಲಿ ಓದುವಂಥವ್ರು ಬರೆಯುವಂಥವ್ರು ಎಲ್ಲರೂ ಕೂಡ ಮನುಷ್ಯರೇ. ಪರಮಾತ್ಮ ಕೋ ತೋ ಶಾಸ್ತ್ರ ಆದಿ ಪढ़ने की दरकार नहीं. ಪರಮಾತ್ಮನಿಗೆ ಶಾಸ್ತ್ರಗಳನ್ನು ಓದುವಂಥ ಅವಶ್ಯಕತೆ ಇಲ್ಲ. ಬಾಪ್ कहते हैं इन शास्त्रों आदि से किसकी भी सदगति हो नहीं सकती, मुझे ही आकर सबको वापस ले जाना है. ತಂದೆ ಹೇಳ್ತಾರೆ, ಈ ಶಾಸ್ತ್ರ ವೇದ ಪುರಾಣ ಇತ್ಯಾದಿ ಏನೆಲ್ಲ ಓದುತ್ತಾರೆ ಅದು ಯಾವುದರಿಂದಲೂ ಕೂಡ ಯಾರಿಗೂ ಸದ್ಗತಿ ಆಗೋದಿಲ್ಲ. ನಾನೇ ಬಂದು ಎಲ್ಲರನ್ನೂ ಕೂಡ ವಾಪಸ್ ಕರ್ಕೊಂಡು ಹೋಗಬೇಕಾಗಿ ಬರುತ್ತೆ. ಅಭಿ ತೋ ದುನಿಯಾ ಮೇ ಕರೋಡೋ ಮನುಷ್ಯ ಹೇ. ಈಗಿರುವಂಥದ್ದು ಪ್ರಪಂಚದಲ್ಲಿ ಮನುಷ್ಯರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇದ್ದಾರೆ. ಸತ್ಯುಗ್ ಮೇ जब लक्ष्मी नारायण का राज्य था तो वहाँ 9 लाख होते हैं. ಅಲ್ಲಿ ಕೇವಲ 9 ಲಕ್ಷ. ಆದರೆ ಈಗ 1 ಕೋಟಿನೂ ಅಲ್ಲ. ಸತ್ಯುಗದಲ್ಲಿ 1 ಕೋಟಿನೂ ಇರೋದ್ರ ಬರೀ 9 ಲಕ್ಷ ಅಷ್ಟೇ ಇರುತ್ತೆ. ಇದ್ರೆ ಈಗ ಕೋಟಿ 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 ಎಷ್ಟೊಂದು 700 ಕೋಟಿ ಮೇಲೆ ಆಗಿಬಿಟ್ಟಿದೆ ಅನಿಸುತ್ತೆ. ಬಹುತ್ ಛೋಟಾ ಝಾಡ್ ಹೋಂಗ. ಸತ್ಯುಗದಲ್ಲಿ ಕೇವಲ 9 ಲಕ್ಷ ಸಂಖ್ಯೆ ಇರುವಂತಹ ಬಹಳ ಚಿಕ್ಕದಾದ ವೃಕ್ಷ ಇರುತ್ತೆ. ಫಿರ್ ವಿಚಾರ ಕರೋ ಇತನಿ ಸಬ್ ಆತ್ಮಯೇ ಕಹಾ ಗೈ. ಅಂದಮೇಲೆ ಈಗ ನೀವು ವಿಚಾರ ಮಾಡಿ, ಇಷ್ಟೊಂದೆಲ್ಲ ಕೋಟ್ಯಾಂತರ ಆತ್ಮಗಳಿದಾರಲ್ಲ, ಈಗ ಅವರೆಲ್ಲ ಎಲ್ಲಿಗೆ ಹೋದರು? ಎಲ್ಲಿ ಹೋದ್ರು ಅವರೆಲ್ಲ ಅಂದರೆ ಎಲ್ಲಿ ಹೋಗ್ತಾರೆ ಅವರೆಲ್ಲನೂ? ಸತ್ಯುಗದಲ್ಲಿ 9 ಲಕ್ಷ ಮಾತ್ರ ಇರ್ತಾರಲ್ಲ, ಉಳಿದವರೆಲ್ಲ ಎಲ್ಲೊಟ್ಟೋಗ್ತಾರೆ? हाँ, ಬ್ರಹ್ಮ ಮೇ ವ ಪಾನಿ ಮೇ ತೋ ನಹಿ ಲೀನ್ ಹೋ ಗೈ. ಆ ಎಲ್ಲ ಆತ್ಮಗಳು ಬ್ರಹ್ಮನಲ್ಲಿ ಹೋಗಿ ಲೀನ ಆಗಲಿಲ್ಲ, ಅಥವಾ ನೀರಲ್ಲಿ ಹೋಗ್ಬಿಟ್ಟು ಮುಳುಗೋಗ್ಲಿಲ್ಲ, ಇಲ್ಲ ತಾನೇ. ವ ಸಬ್ ಮುಕ್ತಿಧಾಮೇ ರಹತಿ ಹೇ. ಆ ಎಲ್ಲ ಆತ್ಮಗಳು ಕೂಡ ಮುಕ್ತಿಧಾಮದಲ್ಲಿ ಇರ್ತಾರೆ. ಹರೇಕ ಆತ್ಮ ಅವಿನಾಶಿ ಹೇ, ಉನ್ಮೆ ಅವಿನಾಶಿ ಪಾರ್ಟ್ ನುಂದಾ ಹುವಾ ಹೇ ಜೋ ಕಭಿ ಮಿಟ್ ನಹಿ ಸಕ್ತಾ. ಪ್ರತಿಯೊಬ್ಬ ಆತ್ಮನೂ ಕೂಡ ಅವಿನಾಶಿ, ಮತ್ತು ಆ ಆತ್ಮದಲ್ಲಿರುವಂಥ ಪಾತ್ರನೂ ಕೂಡ ಅವಿನಾಶಿಯಾಗಿ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅದು ಎಂದಿಗೂ ಕೂಡ ಅಳಿಸೋದಕ್ಕೆ ಸಾಧ್ಯತೆ ಇಲ್ಲ. ಆತ್ಮ ವಿನಾಶ ಹೋನಾ ಸಕೆ, ಆತ್ಮ ತೋ ಬಿಂದಿ ಹೇ. ಬಾಬರ್ ಹೇಳ್ತಾರೆ, ಆತ್ಮ ಅಂತೂ ಬಿಂದಿ, ಅದು ಅವಿನಾಶಿಯಾಗಿರುವಂಥದ್ದು, ಅಳಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಥವಾ ವಿನಾಶವಾಗಲಿಕ್ಕೆ ಸಾಧ್ಯತೆ ಇಲ್ಲ. ಬಾಕಿ ನಿರ್ವಾಣ ಆದಿಮೆ ಕೊಯ್ ಬಿ ಜಾತಾ ನಹಿ, ಸಬ್ಕೋ ಪಾರ್ಟ್ ಬಜಾನಾ ಹಿ ಹೇ. ತಂದೆ ಹೇಳ್ತಾರೆ, ಉಳಿದಂತೆ ನಿರ್ವಾಣಕ್ಕೆ ಯಾರೂ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಏಕೆಂದರೆ ಪ್ರತಿಯೊಬ್ಬರು ಕೂಡ ಪಾತ್ರವನ್ನು ಮಾಡಲೇಬೇಕು. ಜಬ್ ಸಬ್ ಆತ್ಮಾಯೇ ಆ ಜಾತಿ ಹೇ ತಬ್ ಮೈ ಆಕರ್ ಸಬ್ಕೊ ಲೇ ಜಾತಾ ಹೂಂ. ತಂದೆ ಹೇಳ್ತಾರೆ, ಎಲ್ಲ ಆತ್ಮಗಳು ಯಾವಾಗ ಬಂದುಬಿಡ್ತಾರೆ, ಪರಂಧಾಮದಲ್ಲಿರುವಂಥ ಎಲ್ಲ ಆತ್ಮಗಳು ಈ ಜಗತ್ತಿಗೆ ಸೃಷ್ಟಿ ಮೇಲೆ ಬಂದುಬಿಡ್ತಾರೆ. ಆಗ ಬಾಬರು ಹೇಳ್ತಾರೆ, ನಾನು ಬರ್ತೇನೆ ಎಲ್ಲರೂ ಕರ್ಕೊಂಡು ಹೋಗಲಿಕ್ಕೆ. पिछाड़ी में है ही बाप का पार्ट. नई दुनिया की स्थापना, फिर पुरानी दुनिया का विनाश. ಕೊನೆಯಲ್ಲಿ ತಂದೆ ಪಾತ್ರ ಇರುವಂಥದ್ದು. ಏನು ಪಾತ್ರ ಮಾಡ್ತಾರೆ ಅವರು? ಹೊಸ ಜಗತ್ತಿನ ಸ್ಥಾಪನೆ, ಹಳೆಯದರ ವಿನಾಶವನ್ನು ಮಾಡುವಂಥ ಪಾತ್ರ. ಯಹ ಬಿ ಡ್ರಾಮಾ ಮೇ ನೊಂದ್ ಹೇ. ಹೀಗೆ ಕೊನೆಯಲ್ಲಿ ಬಂದು ಪಾತ್ರ ಮಾಡುವಂಥದ್ದು ತಂದೆಗೆ ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. तुम आर्य समाजियों के झुंड को समझाएंगे तो उसमें जो कोई इस देवता धर्म का होगा उनको टच होगा. ಬಾಬರು ಹೇಳ್ತಾರೆ, ನೀವು ಯಾರಾದರೂ ಆರ್ಯ ಸಮಾಜಿಯವರ ಗುಂಪಿಗೆ ಈ ವಿಚಾರಗಳನ್ನು ತಿಳಿಸ್ಕೊಡ್ತೀರಾ ಅಂದಾಗ ಅದರಲ್ಲಿ ಯಾರು ಕೆಲವು ದೇವತಾ ಧರ್ಮದವರು ಇರ್ತಾರೆ, ಅವರಿಗೆ ಇದು ಟಚ್ ಆಗುತ್ತೆ, ಪ್ರೇರಣೆ ಸಿಗುತ್ತೆ. ಬರೋಬರ್ ಯಹ ಬಾತ್ ತೋ ಠೀಕ್ ಹೈ, ಪರಮಾತ್ಮ ಸರ್ವವ್ಯಾಪಿ ಕೈಸೆ ಹೋ ಸಕ್ತಾ, ಭಗವಾನ್ ತೋ ಬಾಪ್ ಹೈ. ಈ ಒಂದು ಮಾತು ಸರಿ ಇದೆ, ಇವರು ಹೇಳ್ತಾ ಇರುವಂಥದ್ದು ಸರಿ ಅಂತೇಳಿ ಯಾರು ಆರ್ಯ ಸಮಾಜದಲ್ಲಿದ್ದರೂ ಕೂಡ ಈ ದೇವತಾ ಧರ್ಮದ ಆತ್ಮಗಳಾಗಿರ್ತಾರೆ, ಅವರಿಗೆ ಇದು ಟಚ್ ಆಗುತ್ತೆ. ಹೌದು, ಇವರು ಹೇಳ್ತಾ ಇರೋ ಸರಿ, ಪರಮಾತ್ಮ ಸರ್ವ್ಯಾಪಿ ಆಗಿರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಯೋಚಿಸ್ತಾರೆ. ಭಗವಂತನಂತೂ ತಂದೆ ಆಗಿದ್ದಾರೆ, ಉನ್ಸೆ ವರ್ಷ ಮಿಲ್ತಾ ಹೇ.
ಅವರಿಂದ ನಮ್ಗೆ ಆಸ್ತಿ ಸಿಗುತ್ತೆ. ಕೊಯ್ ಆರ್ಯ ಸಮಾಜಿ ಬಿ ತುಮ್ಹಾರೆ ಪಾಸ್ ಆತೆ ಹೇನಾ, ಆರ್ಯ ಸಮಾಜದವರು ಕೂಡ ನಿಮ್ಮ ಬಳಿ ಬರ್ತಾರೆ ತಾನೆ. ಉನ್ಕೋ ಹಿ ಸ್ಯಾಂಪ್ಲಿಂಗ್ ಕಹಾ ಜಾತಾ ಹೈ. ತುಮ್ ಸಮझाते रहो, फिर तुम्हारे कुल का जो होगा वह आ जाएगा. ಬಾಬರು ಹೇಳ್ತಾರೆ, ಅವರಿಗೆ ಸ್ಯಾಂಪ್ಲಿಂಗ್ ಅಂತ ಹೇಳಲಾಗತ್ತೆ, ಯಾರು ಆರ್ಯ ಸಮಾಜದಿಂದ ಬರ್ತಾರೆ. ನೀವು ತಿಳಿಸ್ಕೊಡ್ತಾ ಇರಿ, ನಂತರ ನಿಮ್ಮ ಕುಲದವರು ಯಾರಿರ್ತಾರೋ ಅವರು ಬಂದುಬಿಡ್ತಾರೆ. ಭಗವಾನ್ ಬಾಪ್ ಹಿ ಪಾವನ್ ಹೋನೆ ಕಿ ಯುಕ್ತಿ ಬತಾತೆ ಹೈ. ಭಗವಾನ್ ವಾಚ್ ಮಾ ಮೇಕಮ್ ಯಾದ್ ಕರೋ. ಭಗವಂತ ತಂದೆಯೇ ಪಾವನ ಆಗುವಂತಹ ಉಪಾಯಗಳನ್ನು ಹೇಳಿಕೊಡ್ತಾರೆ. ಭಗವಂತನ ಮಹಾವಾಕ್ಯಗಳು ನನ್ನೊಬ್ಬನನ್ನೇ ನೆನಪು ಮಾಡಿ ಎನ್ನುವಂಥದ್ದು. ಮೈ ಪತಿತ್ ಪಾವನ್ ಹೂँ, ಮುಜೆ ಯಾದ್ ಕರ್ನೆ ಸೆ ತುಮ್ಹಾರೆ ವಿಕರ್ ವಿನಾಶ ಹೋಂಗೆ. ಅವ್ರು ತಂದೆ ಹೇಳ್ತಾರೆ, ನಾನೇ ಪತಿತ ಪಾವನ ಆಗಿದ್ದೇನೆ, ನನ್ನನ್ನು ನೀವು ನೆನಪು ಮಾಡೋದ್ರಿಂದ ವಿಕರ್ಮಗಳು ವಿನಾಶವಾಗತ್ತೆ. ನಂತರ ಮತ್ತೇನು ಹೇಳಿದ್ರು, तो ಮುಕ್ತಿಧಾಮೆ ಆ ಜಾಯಂಗೆ. ಮುಕ್ತಿಧಾಮಕ್ಕೆ ಬಂದುಬಿಡ್ತಾರೆ. ವಿಕರ್ಮ ವಿನಾಶವಾಯಿತು ಅಂದರೆ ನೀವೆಲ್ಲ ಮುಕ್ತಿಧಾಮಕ್ಕೆ ಬಂದುಬಿಡ್ತೀರಿ. ये पैगाम सब धर्म वालों के लिए है. ಈ ಒಂದು ಸಂದೇಶ ಇರುವಂಥದ್ದು ಎಲ್ಲ ಧರ್ಮದವ್ರಿಗೂ ಕೂಡ ಇರುವಂಥದ್ದು. बोलो बाप कहते हैं, देह के सब धर्म छोड़ मुझे याद करो तो तुम तमो प्रधान से सतो प्रधान बन जाएंगे. ನೀವು ಹೇಳಿ ಅಂತಾರೆ ಬಾಬರು. ಎಲ್ರಿಗೂ ಕೂಡ ಏನು ಹೇಳಬೇಕು, ನೀವು ತಂದೆಯನ್ನು ನೆನಪು ಮಾಡಿ, ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನೇ ನೆನಪು ಮಾಡಿ ತಂದೆ ಹೇಳ್ತಿದ್ದಾರೆ. ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗೋಗ್ಬಿಡ್ತೀರಿ. ಮೈ ಗುಜರಾತಿ ಹೂँ ಫಲಾನಾ ಹೂँ ಎಸಬ್ ಛೋಡೋ. ನಾವು ಗುಜರಾತಿಯವರು, ಇಂಥ ಧರ್ಮದವರು, ಇಂಥ ಜಾತಿಯವರು ಅದೆಲ್ಲ ಬಿಟ್ಟು ಹಾಕಿ, ಬಿಟ್ಬಿಟ್ಟು ಏನಂತ ತಿಳ್ಕೊಳ್ಬೇಕಂತೆ, ನಾವೆಲ್ಲರೂ ಆತ್ಮಗಳು, ಒಬ್ಬ ತಂದೆ ಮಕ್ಕಳು, ಪರಮಾತ್ಮ ನಮ್ಮ ತಂದೆ ಆಗಿದ್ದಾರೆ ಅಂಥೇಳಿ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿದ್ರೆ ಎಲ್ಲ ವಿಕರ್ಮಗಳು ವಿನಾಶವಾಗಿಬಿಡುತ್ತೆ, ಸತೋಪ್ರಧಾನರಾಗೋಗ್ಬಿಡ್ತಾರೆ. अपने को आत्मा समझो और बाप को याद करो. ये है योग अग्नि. ಯೋಗ ಅಗ್ನಿ ಏನು ಅಂತಾರೆ ಬಾಬರು? ಯೋಗ ಅಗ್ನಿ ಏನಂತೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆ ಪರಮಾತ್ಮನನ್ನು ನೆನಪು ಮಾಡ್ತಿರಲ್ಲ, ಇದು ಯೋಗ ಅಗ್ನಿ. ಸಂಭಾಲ್ ಕರ್ ಕದಂ ಉಠಾನ ಹೇ. ನಿಮ್ಮನ್ನೇ ಜೋಪಾನವಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಸಬ್ ನಹಿ ಸಮझेंगे, ಯಾಕಂದರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬಾಪ್ ಕೇತೆ ಹೇ ಪತಿತ್ ಪಾವನ್ ಮೈ ಹಿ ಹೂँ, ತುಮ್ ಸಬ್ ಹೋ ಪತಿತ್, ನಿರ್ವಾಣ ಧಾಮ್ ಮೇ ಬಿ ಪಾವನ್ ಹೋನೆ ಬಿಗರ್ ಆನಾ ಸಕೆ. ತಂದೆನೇ ಹೇಳ್ತಿದ್ದಾರೆ, ನಾನೇ ಪತಿತ ಪಾವನ ಆಗಿದ್ದೇನೆ, ನೀವೆಲ್ಲರೂ ಕೂಡ ಪತಿತರು, ನಿರ್ವಾಣ ಧಾಮಕ್ಕೂ ಸಹ ಪಾವನರ ಆಗದೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ರಚನಾ ಕೆ ಆದಿ ಮಧ್ಯ अंत को भी समझना है. पूरा समझने से ही ऊंच पद पाएंगे. ರಚನೆಯ ಆದಿ ಮಧ್ಯ ಅಂತ್ಯವನ್ನು ಕೂಡ ತಿಳ್ಕೊಳ್ಬೇಕಾಗಿದೆ, ಅರ್ಥ ಮಾಡ್ಕೊಳ್ಬೇಕು. ಪೂರ್ಣ ತಿಳ್ಕೊಳ್ಳೋದ್ರಿಂದ ಮಾತ್ರನೇ ಶ್ರೇಷ್ಠ ಪದವಿ ಸಿಗತ್ತೆ, ಪಡ್ಕೊಳ್ತೀರಿ. ಥೋಡಿ ಭಕ್ತಿ ಕಿ ಹೋಂಗಿ ತೋ ಥೋಡಾ ಜ್ಞಾನ ಸಮझेंगे, ಬಹುತ್ ಭಕ್ತಿ ಕಿ ಹೋಂಗಿ ತೋ ಬಹುತ್ ಜ್ಞಾನ ಉಠಾಯಂಗೆ. ಬಾಬರು ಹೇಳ್ತಾರೆ, ಸ್ವಲ್ಪ ಮಟ್ಟಿಗೆ ಭಕ್ತಿ ಮಾಡಿದರೆ ಅವರು ಜ್ಞಾನನೂ ಕೂಡ ಸ್ವಲ್ಪನೇ ತಗೊಳ್ಳೋದು, ಜಾಸ್ತಿ ಜ್ಞಾನ ಇಷ್ಟ ಆಗೋದು, ಸ್ವಲ್ಪ ಕೇಳ್ತಾರೆ ಸಾಕು ಸಾಕು ಹೋಗ್ತಿರ್ತಾರೆ. ಆದರೆ ಯಾರು ಬಹಳಷ್ಟು ಭಕ್ತಿ ಮಾಡಿರ್ತಾರಲ್ಲ ಅವರು ಬಹಳಷ್ಟು ಜ್ಞಾನವನ್ನು ಸ್ವೀಕಾರ ಮಾಡ್ತಾರೆ. ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು, ಜ್ಞಾನ ಇನ್ನೂ ಏನೇನಿದೆ, ಇಲ್ಲ ಇನ್ನೂ ಏನು ರಹಸ್ಯ ಇದೆ, ಇನ್ನೂ ಏನು ವಿಚಾರಗಳು ಸಿಗುತ್ತೆ ಅಂತೇಳಿ ತುಂಬ ಆಸಕ್ತಿಯಿಂದ ಕೇಳ್ತಾ ಹೋಗ್ತಾರೆ, ತುಂಬ ಜ್ಞಾನ ತಗೊಳ್ತಾರೆ. ಬಾಪ್ ಜೋ ಸಮझाते हैं उनको धारण करना है. ತಂದೆ ಏನು ತಿಳಿಸ್ಕೊಡ್ತಾರಲ್ಲ ಅದನ್ನು ಧಾರಣೆ ಮಾಡಿಕೊಳ್ಬೇಕು. ವಾನಪ್ರಸ್ಥಿಯೋं के लिए और ही सहज है, ಗೃಹಸ್ಥ ವ್ಯವಹಾರ ಸೆ ಕಿನಾರ ಕರ್ ಲೇತೆ ಹೇ. ಬಾಬರು ಹೇಳ್ತಾರೆ, ವಾನಪ್ರಸ್ಥಿಗಳಿಗಾಗಿ ಮತ್ತಷ್ಟು ಸಹಜ ಇದು, ಏಕೆಂದರೆ ಗೃಹಸ್ಥ ವ್ಯವಹಾರಗಳನ್ನು ದೂರ ಮಾಡಿರ್ತಾರೆ, ಅದರಿಂದ ಮುಕ್ತರಾಗಿರ್ತಾರೆ. ವಾನಪ್ರಸ್ಥ ಅವಸ್ಥಾ 60 ವರ್ಷ ಕೆ ಬಾದ್ ಹೋತಿ ಹೇ, ಗುರು ಬಿ ತಬ್ ಕರ್ತೆ ಹೇ. ವಾನಪ್ರಸ್ಥ ಸ್ಥಿತಿ ಅಂದರೆ 60 ವರ್ಷಗಳ ಬಳಿಕ ಮಾಡ್ಕೊಳ್ಳೋಂಥದ್ದು. ಗುರುಗಳನ್ನು ಕೂಡ ಆ ಸಮಯದಲ್ಲೇ ಮಾಡ್ಕೊಳ್ತಾರೆ. ಆಜ್ಕಲ್ ತೋ ಚೋಟೆಪನ್ ಮೇ ಹಿ ಗುರು ಕರಾ ದೇತೆ ಹೇ. ಆದರೆ ಇವತ್ತಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೇ ಗುರು ಉಪನ್ಯಾಸ ಕೊಡಿಸ್ಬಿಡ್ತಾರೆ. ನಹಿ ತೋ ಪಹಲೆ ಬಾಪ್ ಫಿರ್ ಟೀಚರ್ ಫಿರ್ 60 ವರ್ಷ ಕೆ ಬಾದ್ ಗುರು ಕಿಯಾ ಜಾತಾ. ವಾಸ್ತವಿಕವಾಗಿ ಕಾನೂನು ಇರೋದೇನು ಅಂದರೆ ಮೊದಲು ತಂದೆ,
ತಂದೆಯಿಂದ ಪಾಲನೆ ಪಡ್ಕೊಂಡು ನಂತರ ಟೀಚರಿಂದ ವಿದ್ಯೆ ಓದಿ ಬಳಿಕ 60 ವರ್ಷಗಳಾದ ಮೇಲೆ ವಾನಪ್ರಸ್ಥ ಸ್ಥಿತಿಗೆ ಹೋಗುವಂಥದ್ದು ಇರುತ್ತೆ. ಮೊದಲ ಕಾಲದಲ್ಲಿ ಆ ರೀತಿ ನಿಯಮಬದ್ಧವಾಗಿ ನಡೀತಾಯಿದ್ರು. ಆದರೆ ಇವತ್ತೆಲ್ಲ ಚಿಕ್ಕ ಮಕ್ಕಳಿಗೂ ಅದು ಮಾಡಿಬಿಡ್ತಾರೆ, ವಾನಪ್ರಸ್ಥ ಸ್ಥಿತಿ ಗುರು ಮಾಡಿಬಿಡ್ತಾರೆ. ಸದ್ಗತಿ ದಾತಾ ತೋ ಏಕ ಹಿ ಬಾಪ್ ಹೇ ವ ಅನೇಕ ಗುರು ಲೋಗ ತೊಡೈ ಹೇ. ಸದ್ಗತಿ ದಾತನಂತೂ ಒಬ್ಬರೇ ತಂದೆ, ಅನೇಕ ಗುರುಗಳು ಏನಾದರೂ ಸದ್ಗತಿ ಕೊಡಲಿಕ್ಕಾಗತ್ತಾ? ಯಹ ತೋ ಸಬ್ ಪೈಸೆ ಕಮಾನೆ ಕಿ ಯುಕ್ತಿಯಾ ಹೇ, ಸದ್ಗುರು ಹೈ ಹಿ ಏಕ ಸಬ್ಕೆ ಸದ್ಗತಿ ಕರ್ನೆ ವಾಲ. ಹಣ ಸಂಪಾದನೆ ಮಾಡಲಿಕ್ಕೆ ಬೇಕಾಗುವಂಥ ಯುಕ್ತಿಗಳನ್ನು ಮಾಡಿಕೊಂಡು ಗುರು ಆಗಿಬಿಡ್ತಾರಷ್ಟೆ. ಆದರೆ ಸದ್ಗುರು ಮಾತ್ರ ಒಬ್ಬರೇ ಎಲ್ಲರಿಗೆ ಸದ್ಗತಿಯನ್ನು ಕೊಡುವಂತಹವರು. ಬಾಪ್ कहते हैं मैं तुमको सब वेदों शास्त्रों का सार समझाता हूँ, ये सब है ಭಕ್ತಿ ಮಾರ್ಗ की ಸಾಮಗ್ರಿ. ತಂದೆ ಹೇಳ್ತಾನೆ, ನಾನು ನಿಮಗೆ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತೇನೆ. ಎಲ್ಲ ವೇದಶಾಸ್ತ್ರಗಳು ಏನು? ಭಕ್ತಿ ಮಾರ್ಗದ ಸಾಮಗ್ರಿಗಳು. सीढ़ी उतरना होता है, ज्ञान भक्ति फिर भक्ति का है ವೈರಾಗ್ಯ. ಏನೆಲ್ಲ ಭಕ್ತಿ ಮಾಡಿದ್ರೂ ಕೂಡ ಭಕ್ತಿಯ ಸಾಮಗ್ರಿಗಳು ಎಷ್ಟೇ ಇದ್ರೂ ಎಲ್ಲನೂ ಕೆಳಗಡೆ ಇಳಿಯುವಂಥದ್ದು. ಏನು ಇಳಿಲೇಬೇಕಾಗತ್ತೆ? ಜ್ಞಾನ, ಭಕ್ತಿ, ನಂತರ ಭಕ್ತಿಯ ವೈರಾಗ್ಯ ಉಂಟಾಗುತ್ತೆ. ಜಬ್ ಜ್ಞಾನ ಮಿಲ್ತಾ ಹೇ ತಬ್ ಹಿ ಭಕ್ತಿ ಕಾ ವೈರಾಗ್ಯ ಹೋತಾ ಹೇ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಹೇಳ್ತಾರೆ ಲೌಕಿಕವಾಗಿಯೂ ಕೂಡ. ಆದರೆ ವಾಸ್ತವಿಕವಾಗಿ ಯಾವಾಗ ಜ್ಞಾನ ಸಿಗುತ್ತೋ ಆಗಲೇ ಭಕ್ತಿಯ ವೈರಾಗ್ಯ ಉಂಟಾಗುತ್ತೆ. ಯಾವುದು ಭಕ್ತಿ, ಅಂಧಶ್ರದ್ಧೆ, ಮೂಢನಂಬಿಕೆಯಲ್ಲೆಲ್ಲ ಮಾಡ್ತಿರ್ತಾರಲ್ಲ ಅದೆಲ್ಲದರ ಬಗ್ಗೆ ವೈರಾಗ್ಯ ಉಂಟಾಗುತ್ತೆ. इस पुरानी दुनिया से तुमको वैराग्य होता है, बाकी दुनिया को छोड़ कहाँ जाएंगे. ಬಾಬರು ಹೇಳ್ತಾರೆ, ಈಗ ಜ್ಞಾನ ಸಿಕ್ಕ ಬಳಿಕ ನಿಮಗೆ ಈ ಹಳೆ ಪ್ರಪಂಚದಿಂದ ವೈರಾಗ್ಯ ಉಂಟಾಗತ್ತೆ. ಅದನ್ನು ಬಿಟ್ಟು, ಪ್ರಪಂಚ ಬಿಟ್ಟು ಎಲ್ಲಿ ಹೋಗ್ತೀರಿ? ವೈರಾಗ್ಯ ಬರುತ್ತಷ್ಟೆ. ತುಮ್ ಜಾನ್ತೆ ಹೋ ಯಹ ದುನಿಯಾ ಹಿ ಖತಮ್ ಹೋನಿ ಹೈ, ಇಸ್ಲಿಯೇ ಅಬ್ ಬೇಹದ್ ಕಿ ದುನಿಯಾ ಕಾ ಸನ್ಯಾಸ ಕರ್ನಾ ಹೈ. ನಿಮಗೆ ಗೊತ್ತಿದೆ ಇಡೀ ಪ್ರಪಂಚವೇ ಸಮಾಪ್ತಿ ಆಗಿಬಿಡುತ್ತೆ. ಅದರಿಂದ ಈಗ ಈ ಪಾರಲೌಕಿಕ ಪ್ರಪಂಚದ ಸನ್ಯಾಸವನ್ನು ಮಾಡಬೇಕು. ಬಹಳ ವಿಶಾಲವಾಗಿ ಬೆಳ್ಕೊಂಡ್ಬಿಟ್ಟಿದೆಯಲ್ಲ ಕಲಿಯುಗ ಪ್ರಪಂಚ, ಇದನ್ನು ನೀವು ಸನ್ಯಾಸ ಮಾಡಬೇಕು. ಪವಿತ್ರ ಬನನೆ ಬಿಗರ್ ಘರ್ ಜಾನಾ ಸಕೆ. ಪವಿತ್ರರಾಗದೆ ನೀವು ಯಾರು ಕೂಡ ಮನೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾವ ಮನೆಗೆ? ಪವಿತ್ರ ಬನನೆ ಕೆ ಲಿಯೇ ಕ್ಯಾ ಚಾಹಿಯೇ? ಪವಿತ್ರರಾಗಲಿಕ್ಕೆ ಏನು ಬೇಕು ಅಂತಾರೆ ಬಾಬರು? याद की यात्रा चाहिए. भारत में रक्त की नदियाँ होने के बाद फिर दूध की नदियाँ बहेंगी. ತಂದೆ ಹೇಳ್ತಾರೆ, ಭಾರತದಲ್ಲಿ ರಕ್ತದ ನದಿಯೇ ಹರಿಯುತ್ತೆ, ಆ ನಂತರ ಹಾಲಿನ ಹೊಳೆ ಹರಿಯುತ್ತೆ ಅಂತಾರೆ ಬಾಬರು. विष्णु को भी क्षीर सागर में दिखाते हैं, समझाया जाता है इस लड़ाई से मुक्ति जीवन मुक्ति के गेट खुलते हैं. ವಿಷ್ಣುವನ್ನು ಕೂಡ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಅಂತ ತೋರಿಸ್ತಾರೆ. ಅದಿದು ಹಾಲಿನ ಹೊಳೆ ಹರಿಯುವಂಥ ಒಂದು ಸಂಕೇತಿಕವಾಗಿ ಆ ರೀತಿ ತೋರಿಸ್ತಾರೆ. ಆದರೆ ಬಾಬೂರ್ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಈ ಯುದ್ಧದಿಂದಲೇ ಮುಕ್ತಿ, ಜೀವನ ಮುಕ್ತಿಯ ದ್ವಾರಗಳು ತೆರೆಯುತ್ತೆ. ಜಿತನಾ ತುಮ್ ಬಚ್ಚೆ ಆಗೆ ಬಡೆಂಗೆ ಉತನಾ ಹಿ ಆವಾಜ್ ನಿಕಲ್ತಾ रहेगा. ಎಷ್ಟು ನೀವು ಮಕ್ಕಳು ಮುಂದುವರಿತಾ ಹೋಗ್ತೀರಿ, ಜ್ಞಾನ ಧಾರಣೆ ಮಾಡಿ ಯೋಗಯುಕ್ತರಾಗಿ ಎಷ್ಟು ಯೋಗದ ಶಕ್ತಿ ತುಂಬಿಕೊಳ್ತೀರಲ್ಲ ಅಷ್ಟೇ ಈ ಒಂದು ಕೂಗು ಎಲ್ಲ ಕಡೆ ಹರಡುತ್ತೆ. ಬಾಬರ್ ಸಂದೇಶ ಎಲ್ಲ ಕಡೆನೂ ಕೂಡ ಹರಡ್ತಾ ಹೋಗುತ್ತೆ. ಅವ ಲಡಾಯಿ ಲಗಿ ಕಿ ಲಗಿ. ಈಗ ಇನ್ನೇನು ಯುದ್ಧ ನಡೀತು ಅಂದರೆ ನಡಿಲಿಕ್ಕೆ ಪ್ರಾರಂಭ ಆಗ್ಬಿಡ್ತೀನಿ, ಏನು ಶುರುವಾಗೇ ಬಿಡುತ್ತೆ, ಹತ್ಕೊಳ್ಳುತ್ತೆ ಇನ್ನೇನು. ಏಕ ಚಿನ್ಗಾರಿ ಸೆ ದೇಖೋ ಆಗೆ ಕ್ಯಾ ಹುವಾ ಥಾ. ಒಂದು ಕಿಡಿಯಿಂದ ನೋಡಿ ಮೊದಲಿನ ದಿನಗಳಲ್ಲಿ ಏನಾಗಿತ್ತು ಅಂತ. ಸಮಜ್ತೆ ಹೇ ಕಿ ಲಢೇಂಗೆ ಜರೂರ್, ಲಡಾಯಿ ಚಲ್ತಿ ಹಿ ರಹತೆ ಹೇ. ತಿಳ್ಕೊಳ್ತಾರೆ, ನಾವು ಯುದ್ಧ ಮಾಡಿಯೇ ಮಾಡ್ತೇವೆ, ಖಂಡಿತ ಮಾಡ್ತೇವೆ, ಹೋರಾಡ್ತೇವೆ. ಅಂದರೆ ಯುದ್ಧ ನಡೀತಾನೇ ಇರುತ್ತೆ. एक दो के मददगार बनते रहते हैं. तुमको भी नई दुनिया चाहिए तो पुरानी दुनिया जरूर ख़त्म होनी चाहिए. ಒಬ್ರಿಗೊಬ್ಬರು ಯುದ್ಧ ಮಾಡಲಿಕ್ಕೆ ಸಹಯೋಗಿಗಳಾಗ್ತಾ ಇರ್ತಾರೆ. ಆದರೆ ನಿಮಗೂ ಕೂಡ ಬೇಕಾಗಿರೋದೇನು? ಹೊಸ ಪ್ರಪಂಚ. ಅದರಿಂದ ಹಳೆ ಪ್ರಪಂಚವಂತೂ ಯುದ್ಧ ಮಾಡಿ ಖಂಡಿತ ಅದೆಲ್ಲ ಸಮಾಪ್ತಿ ಆಗಲೇಬೇಕು. अच्छा,
मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को ನಮಸ್ತೆ ನಮಸ್ತೆ ನಮಸ್ತೆ। ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇ ಪಾಯಿಂಟು, यह पुरानी दुनिया अब ख़त्म होनी है, इसलिए इस दुनिया का संन्यास करना है। ಈ ಹಳೆ ಪ್ರಪಂಚ ಎಲ್ಲೋ ಈಗ ಸಮಾಪ್ತಿ ಆಗಬೇಕಾಗಿದೆ, ಆದ್ದರಿಂದ ಈ ಪ್ರಪಂಚದ ಸನ್ಯಾಸವನ್ನು ಮಾಡಬೇಕು। यह पुरानी दुनिया अब ख़त्म होनी है, इसलिए इस दुनिया का संन्यास करना है। ಹಳೆ ಪ್ರಪಂಚ ಈಗ ಸಮಾಪ್ತಿ ಆಗುವಂಥದ್ದಿದೆ, ಆದ್ದರಿಂದ ಈ ಪ್ರಪಂಚದ ಸನ್ಯಾಸವನ್ನು ಮಾಡಬೇಕು। ದುನಿಯಾ ಕೋ ಛೋಡ್ಕರ್ ಕಹಾ ಜಾನಾ ನಹೀ ಹೈ, ಪ್ರಪಂಚ ಬಿಟ್ಬಿಟ್ಟು ಎಲ್ಲಿಯೋ ಹೋಗುವಂಥದ್ದಿಲ್ಲ, ಲೇಕಿನ್ ಇಸೆ ಬುದ್ಧಿ ಸೆ ಭೂಲ್ನಾ ಹೈ। ಪ್ರಪಂಚ ಬಿಟ್ಬಿಟ್ಟು ಇನ್ನೆಲ್ಲಿ ಹೋಗ್ಲಿಕ್ಕಾಗತ್ತೆ? ಪ್ರಪಂಚದಲ್ಲಿ ಇರಬೇಕು, ಆದರೆ ಬುದ್ಧಿಯಿಂದ ಮರಿಬೇಕು ಅಂತಾರೆ ಬಾಬರು। ಪ್ರಪಂಚವನ್ನು ಬುದ್ಧಿಯಿಂದ ಮರಿಬೇಕು। सेकंड पॉइंट, निर्वाण धाम में जाने के लिए पूरा पावन बनना है। निर्वाण धामಕ್ಕೆ ಹೋಗಬೇಕಾದ್ರೆ ಪೂರ್ಣವಾಗಿ ಪಾವನ ಆಗಬೇಕು। निर्वाण धाम में जाने के लिए पूरा पावन बनना है। निर्वाण धामಕ್ಕೆ ಹೋಗಲು पूर्ण पावनरागಬೇಕು। रचना के आदि मध्य अंत को पूरा समझकर नई दुनिया में ऊंच पद पाना है। ರಚನೆಯ ಆದಿ ಮಧ್ಯ ಅಂತ್ಯವನ್ನು ಪೂರ್ಣ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬೇಕು। रचना के आदि मध्य अंत को पूरा समझकर नई दुनिया में ऊंच पद पाना है। ರಚನೆಯ ಆದಿ ಮಧ್ಯ ಅಂತ್ಯವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಹೊಸ ಪ್ರಪಂಚದಲ್ಲಿ ಏನು ಮಾಡಬೇಕು ಅಂತಾರೆ? ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬೇಕು। ವರದಾನ, अलबेलेपन के नींद को तलाक देने वाले निद्राजीत ಚಕ್ರವರ್ತಿ ಭವ। ಹುಡುಗಾಟಿಕೆ ಎಂಬ ನಿದ್ರೆಯನ್ನು ವಿಚ್ಛೇದನ ಕೊಡುವಂತಹ, ಹುಡುಗಾಟಿಕೆ ಎನ್ನುವ ನಿದ್ರೆಗೆ ವಿಚ್ಛೇದನ ಕೊಡುವಂತಹ ನಿದ್ರಾಜೀತರು ಚಕ್ರವರ್ತಿಗಳು ಆಗಿರಿ। ಅಲ್ಬೇಲೆಪನ್ ಕಿ ನೀಂದ್ ಕೋ ತಲಾಕ್ ದೇನೆ ವಾಲೆ ನಿದ್ರಾಜೀತ್ ಚಕ್ರವರ್ತಿ ಭವ। ಹುಡುಗಾಟಿಕೆ ಎಂಬ ನಿದ್ರೆಯನ್ನು, ನಿದ್ರೆಗೆ ವಿಚ್ಛೇದನ ಕೊಡುವಂತಹ ನಿದ್ರಾಜೀತರು ಚಕ್ರವರ್ತಿಗಳು ಆಗಿರಿ। साक्षात्कार मूर्त बन भक्तों को साक्षात्कार कराने के लिए अथवा चक्रवर्ती बनने के लिए निद्राजीत बनो। साक्षात्कार मूर्ति ಆಗಲು, ಸಾಕ್ಷಾತ್ಕಾರ ಮೂರ್ತಿ ಆಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸಲು ಅಥವಾ ಚಕ್ರವರ್ತಿ ಆಗಲು ಏನಾಗಬೇಕಂತೆ? ನಿದ್ರಾಜೀತರಾಗಬೇಕು। जब विनाश काल भूलता है तब अलबेलापन की नींद आती है। ಯಾವಾಗ ವಿನಾಶ ಕಾಲ ಅನ್ನೋದನ್ನು ಮರೆತು ಬಿಡ್ತಾರೆ, ಇನ್ನೇನು ವಿನಾಶ ಆಯಿತು ಅಂದ್ರೆ ಆಯಿತು, ಬಂದೇ ಬಿಡ್ತು, ಅಂತಿಮ ಸಮಯ ಅನ್ನೋದನ್ನು ಮರೆತು ಬಿಡ್ತಾರೆ ಅಂದಾಗ ಏನು ಬರುತ್ತಂತೆ? ನಿದ್ರೆ ಬರುತ್ತೆ। ಯಾವ ನಿದ್ರೆ ಅದು? ಹುಡುಗಾಟಿಕೆತನದ ನಿದ್ರೆ ಬಂದ್ಬಿಡತ್ತೆ। ಭಕ್ತೋं की पुकार सुनो, दुखी आत्माओं के दुख की पुकार सुनो। ಬಾಬರು ಹೇಳ್ತಾರೆ, ಭಕ್ತರ ಕೂಗನ್ನು ಕೇಳಿ, ದುಃಖಿ ಆತ್ಮರ ದುಃಖದ ಕೂಗನ್ನು ಕೇಳಿ। ಪ್ಯಾಸಿ ಆತ್ಮೋಕೆ ಪ್ರಾರ್ಥನಾಕಿ ಆವಾಜ್ ಸುನೋ, ಭಯಾರಿಕೆ ಇರುವಂತಹ ಆತ್ಮಗಳ ಪ್ರಾರ್ಥನೆಯ ಕೂಗನ್ನು ಕೇಳಿ। ತೋ ಕಭಿ ಭಿ ಅಲ್ಬೇಲೆಪನ್ ಕಿ ನೀಂದ್ ನಹಿ ಆಯೆಂಗಿ, ಆಗ ಎಂದಿಗೂ ಸಹ ನಿಮಗೆ
ಏನು ಬರೋದಿಲ್ಲ ಅಂತಾರೆ ಬಾಬರು? ಹುಡುಗಾಟಿಕೆ, ನಿದ್ರೆ ಬರೋದೇ ಇಲ್ಲ. तो अब सदा जागती ज्योति बन, अलबेलेपन की नींद को तलाक दो और साक्षात्कार मूर्त बनो. ಆದ್ದರಿಂದ ಈಗ ಸದಾ ಜಾಗಂತಿ ಜ್ಯೋತಿಯಾಗಿ, ಸದಾಕಾಲಕ್ಕೆ ಬೆಳಗುವಂತಹ ಜ್ಯೋತಿಯಾಗಿ, ಹುಡುಗಾಟಿಕೆತನದ ನಿದ್ರೆಗೆ ಏನು ಮಾಡಿ, ಹುಡುಗಾಟಿಕೆತನದ ನಿದ್ರೆಗೆ ಏನು ಮಾಡಬೇಕಂತೆ? ವಿಚ್ಛೇದನ ಕೊಟ್ಟು, ಮತ್ತು ಸಾಕ್ಷಾತ್ಕಾರ ಮೂರ್ತಿಯಾಗಿ ಸದಾ ಹೇಗಿರಬೇಕು ಅಂತಾರೆ ಬಾಬರು? ಜಾಗಂತಿ ಜ್ಯೋತಿಯಾಗಿರಬೇಕು, ಸದಾ ಬೆಳಗ್ತಾ ಇರುವಂತಹ ಜ್ಯೋತಿಯಾಗಿ, ಹುಡುಗಾಟಿಕೆ ಎಂಬಂತಹ ನಿದ್ರೆಗೆ ವಿಚ್ಛೇದನ ಕೊಟ್ಟು ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಸ್ಲೋಗನ್. तन मन धन मन वाणी कर्म किसी भी प्रकार से बाप के कर्तव्य में सहयोगी बनो तो सहयोगी बन जाएंगे. ನಿಮ್ಮ ತನು ಮನ ಧನ ಮತ್ತು ಮನ ವಚನ ಕರ್ಮ ಯಾವ ಪ್ರಕಾರದಿಂದಲಾದರೂ ತಂದೆ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿ, ಆಗ ಸಹಜ ಯೋಗಿ ಆಗಿಬಿಡ್ತೀರಿ ಅಂತಾರೆ ಬಾಬಾ.